ಇವತ್ತು ಯಾಕೋ ಅಡುಗೆ ಮಾಡೋ ಮೂಡಿರಲಿಲ್ಲ. ರೈಸ್ ಇತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮಾಮೂಲಿ ಮನೇಲಿರುತ್ತಲ್ಲ ಬೇಸಿಕ್ಕು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಒಂದೊಳ್ಳೆ ಟೊಮೊಟೊ ಗೊಜ್ಜು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನನಗೆ ಈ ಟೊಮೊಟೊ ಗೊಜ್ಜು ಜಾಸ್ತಿ ರೈಸ್ ಮತ್ತು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಏನೂ ಊಟ ಬೇಡ ಅಂತ ಅನ್ಸ್ದಾಗಂತೂ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ, ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅದೆಲ್ಲ ವಿಡಿಯೋ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ. ಸುಮ್ಮನೆ ಏನೋ ಮಾಡ್ತಾಯಿರೋದು ವಿಡಿಯೋ ಮಾಡಿದ್ದೀನಿ, ಆದರೆ ಹೇಳ್ತೀನಿ ಹೆಂಗೆ ಮಾಡೋದಂತ. ಟೊಮೊಟೊ ಗೊಜ್ಜು ಯಾರಿಗೆ ಬರಲ್ಲ ಅಂದ್ಕೋಬೋದು, ಆದರೆ ನನ್ನ ರೀತಿ ಮಾಡೋದು ಒಂದು ಟೊಮೊಟೊ ಗೊಜ್ಜು ಇರುತ್ತಲ್ಲ, ಹಾಗಾಗಿ ಮಾಮೂಲಿ ಸ್ಟವ್ ಹಚ್ಚೋದು, ಬಾಣಲಿ ಇಡೋದು, ಎಣ್ಣೆ ಹಾಕೋದು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೋದು, ನಾನು ಸ್ವಲ್ಪ ಜೀರಿಗೆ ಹಾಕೋದು, ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಟೊಮೆಟೊ ಹಾಕೋದು. ನಾನು ನೀರು ಒಂದು ಸ್ವಲ್ಪನೂ ಹಾಕೋದಿಲ್ಲ, ಆಯಿಲಲ್ಲೇ ಫ್ರೈ ಮಾಡ್ಕೊತೀನಿ. ಆ ಟೊಮೆಟೊಲಿರೋ ನೀರೇ ಬಿಟ್ಕೊಳ್ಳುತ್ತೆ, ಅದರಲ್ಲೇ ಬೆಂದೋಗ್ಬಿಡುತ್ತೆ. ಅದಕ್ಕೇನು ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಬೇಕಂತ ಏನಿಲ್ಲ. ಅದು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಹುರ್ಕೊಂಡಾದಮೇಲೆ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಲಿ ಫ್ರೈ ಮಾಡ್ತಾಯಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಚಪಾತಿಗೂ ಮತ್ತು ರೈಸ್ಗೆ. ಚಪಾತಿಗಿಂತ ರೈಸಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಟೊಮೆಟೊ ಗೊಜ್ಜು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಸಾಂಬಾರು ಪೌಡರ್ ಹಾಕ್ತೀನಿ. ಯಾವಾಗೂ ನಾನು ಮಾಡೋ ರೈಸ್ ಜೊತೆ ತಿಂತೀನಿ ಅಂದರೆ ಟೊಮೊಟೊ ಗೊಜ್ಜಿಗೆ ಸಾಂಬಾರು ಪುಡಿ ಕಂಪಲ್ಸರಿ ಹಾಕ್ತೀನಿ. ನನಗೆ ಸಾಂಬಾರು ಪುಡಿ ಸಿಗ್ತಾಯಿಲ್ಲ, ಹುಡುಕ್ತಾ ಇದ್ದೀನಿ ಎಲ್ಲಿಟ್ಟಿದ್ದೀನಿ ಅಂತ, ಅದಕ್ಕೆ ಲೇಟ್ ಆಯಿತು. ಸಿಕ್ತು. 1 ಸ್ಪೂನ್, ಜಾಸ್ತಿ ಏನು ಹಾಕಲ್ಲ, 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು, ಚೆನ್ನಾಗೆ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5-10 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಿಮಗೆ ಮತ್ತೆ ಮಧ್ಯದಲ್ಲಿ ಕೈ ಆಡಿಸ್ತಾರೆ ಅಷ್ಟೇ, ಇನ್ನೇನು ಬೇಡ. ಒಳ್ಳೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ನಾನಂತೂ ರೆಡಿ ಮಾಡಿ ಆಗಲೇ ಊಟದ ಟೈಮ್ ಆಗೋಯ್ತು. ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೇ ಕೆಲಸ. ಜಾಸ್ತಿ ಹೊತ್ತು ಬೇಡ, ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ತಟ್ಟೆ ಮುಚ್ಚಿಬಿಟ್ಟು 5 ಮಿನಿಟ್ಸಲ್ಲಿ ನಿಮಗೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ. ಎಣ್ಣೆ ಬಿಟ್ಕೊಂತು ಅಂದ್ರೇ ರೆಡಿ ಆಯ್ತಂತ ಅರ್ಥ. ಉಪ್ಪು ಖಾರ ಎಲ್ಲ ಒಂದು ಸಲ ಟೇಸ್ಟ್ ಮಾಡ್ಕೊಂಬಿಡಿ. ಆಮೇಲೆ ಟೊಮೆಟೊ ಗೊಜ್ಜು ರೆಡಿ, ರಾಧಾ ಸ್ಟೈಲ್.